ಅಕ್ಟೋಬರ್ 2ರಿಂದ ಮುಂದಿನ ಅಕ್ಟೋಬರ್ 2ರವರೆಗೆ ಗಾಂಧಿ ಭಾರತ ಅಭಿಯಾನ ನಡೆಸುತ್ತಿದ್ದೇವೆ. ಶಿವಮೊಗ್ಗದ ಫ್ರೀಡಂ ಪಾರ್ಕ್ ಅನ್ನು ಅಲ್ಲಮ್ಮ ಪ್ರಭು ಮೈದಾನವನ್ನಾಗಿ ನಾಮಕರಣ ಮಾಡಲಾಗಿದೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದರು. ಇನ್ನು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅರ್ಥಪೂರ್ಣವಾಗಿ ಅಲ್ಲಮ್ಮ ಪ್ರಭು ಮೈದಾನದಲ್ಲಿ ಸಂವಿಧಾನ ಪೀಠಿಕೆ ಅನಾವರಣಗೊಳಿಸಲಾಗಿದೆ. ಸಂವಿಧಾನ ಪೀಠಿಕೆ ಎಲ್ಲರೂ ಓದಬೇಕು. ಹೀಗಾಗಿ ಇಲ್ಲಿ ಅನಾವರಣಗೊಳಿಸಿರುವುದು ಅರ್ಥಪೂರ್ಣವಾಗಿದೆ ಎಂದರು. ಇನ್ನು ಭದ್ರಾವತಿಯಲ್ಲಿ ಇಸ್ಪೀಟ್ ಬಡ್ಡಿ ಹಾಗೂ ಓಸಿ ದಂಧೆ ನಡೆಯುತ್ತಿರುವ ಬಗ್ಗೆ ಗಮನಕ್ಕೆ ಬಂದಿದೆ. ಭದ್ರಾವತಿ ರಿಪಬ್ಲಿಕ್ ಅಂತ ನಾನು ಒಪ್ಪಿಕೊಳ್ಳೋದಿಲ್ಲ. ಅಧಿಕಾರಿಗಳು ಈ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸಲಿದ್ದಾರೆ ಅಂತ ಹೇಳಿದರು. ಇನ್ನು ಕುಪ್ಪಳ್ಳಿಯಲ್ಲಿ ನಡೆದ ಅದ್ಧೂರಿ ಮದುವೆ ಬಗ್ಗೆ ನನಗೆ ಗಮನಕ್ಕೆ ಬಂದಿಲ್ಲ. ಅದು ಸ್ವತಂತ್ರ ಸಂಸ್ಥೆಯ ಪ್ರತಿಷ್ಠಾನವಾಗಿದೆ. ಜಿಲ್ಲಾಡಳಿತ ಅಡಿಯಲ್ಲಿ ಪ್ರತಿಷ್ಠಾನವಿದೆ. ಈ ಬಗ್ಗೆ ಪ್ರತಿಷ್ಠಾನದ ಮುಖ್ಯಸ್ಥರೊಂದಿಗೆ ಮಾತನಾಡುವೆ ಅಂತ ಹೇಳಿದರು. ಇನ್ನು ಮೈಕ್ರೋ ಫೈನಾನ್ಸ್ ಕಿರುಕುಳದ ಬಗ್ಗೆ ಕಾನೂನು ರೂಪಿಸಲಾಗ್ತಾ ಇದೆ. ಮುಖ್ಯಮಂತ್ರಿಗಳು ಈ ಬಗ್ಗೆ ಸಭೆ ನಡೆಸಿ ತೀರ್ಮಾನಿಸಲಿದ್ದಾರೆ. ನಾವು ಕಾನೂನು ಪರಿಪಾಲಕರಾಗಿದ್ದು ಕಾನೂನು ರೂಪಿಸಿದ ಬಳಿಕ ಕಾನೂನು ಪಾಲಿಸೋಣ ಅಂತ ಹೇಳಿದ್ರು. ಅವಕಾಶಗಳು ಮಾಡಿಕೊಡಲಿಲ್ಲ. ಆದರೆ ಸಂವಿಧಾನ ಪೀಠಿಕೆಯನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಪ್ರಜೆಯಾಗಿ ಬದುಕ್ತಕ್ಕಂಥ ವ್ಯವಸ್ಥೆ ನಮ್ಮ ಭಾರತ ದೇಶದಲ್ಲಿ ಆಗ್ತದೆ. ಗಾಂಧಿ ಭಾರತದ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಭಾಳ ಸಂತೋಷ ಆಗುತ್ತೆ. ಡಿ ಸಿ ಅವರು ಮತ್ತು ಎಸ್ ಪಿ ಅವರು ಮತ್ತು ಸಿ ಅವರು, ಅದ್ರ ಜೊತೆಗೆ ರವಿ ಅವರಿದ್ದಾರೆ ಮತ್ತು ಸುಂದರೇಶ್ ಅವರಿದ್ದಾರೆ, ನಮ್ಮ ಗ್ಯಾರಂಟಿ ಅಧ್ಯಕ್ಷರು. ಈಗ ಅವ್ರದ್ದೇ ನಡೀತಾ ಇರೋದು ಜಾಸ್ತಿ ಡಿಮಾಂಡು. ಅವ್ರ ಮನೆಯಲ್ಲಿ ಕೂಡ ನಾವೇನು ಮಾತು ಕೊಟ್ಟಿದ್ವಿ ಅದು ಆರ್ಥಿಕವಾಗಿ ಸಮಾನತೆಯನ್ನು ತರ್ತಕ್ಕಂಥ ವ್ಯವಸ್ಥೆ ಮಾನ್ಯ ಸಿದ್ದರಾಮಯ್ಯರು ಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಸರ್ಕಾರದ ಒಂದು ಪಾಲ್ದಾರಾಗಿ ಕೆಲಸವನ್ನು ಮಾಡೋದಕ್ಕೆ ಭಾಳ ಹೆಮ್ಮೆ ಆಗ್ತದೆ. ಇನ್ನು ಹೆಚ್ಚು ಒತ್ತನ್ನು ಅಭಿವೃದ್ಧಿ ಕೆಲಸಕ್ಕೆ ನನ್ನ ಜಿಲ್ಲೆಯ ಪರವಾಗಿ ನಾನು ಮಾಡ್ತೀನಿ ಅಂತಕ್ಕಂಥದ್ದು ವಿಶ್ವಾಸವನ್ನು ಹೇಳೋ ಮೂಲಕ ಪ್ರಸನ್ನ ಅವರು ಕೂಡ ಈ ವೇದಿಕೆಯಲ್ಲಿ ಇದ್ದಾರೆ ಅಂತಕ್ಕಂಥದ್ದನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಏನಾದರೂ ಪ್ರಶ್ನೆಗಳಿದ್ದರೆ ನಾನು ಮಾಡ್ತೀನಿ. ನಾನ್ ಪೊಲಿಟಿಕಲ್ ಮಾಡ್ಕೊಳ್ಳೋಣ ಫಸ್ಟು, ಯಾಕಂದರೆ ಡಿ ಸಿ ಅವರೆಲ್ಲ ಇರೋದ್ರಿಂದ. ಪೊಲಿಟಿಕಲ್ ಇದ್ದರೆ ಬೇಕಾದ್ರೆ ಆಮೇಲೆ ಅದನ್ನು ನಾವು ತಗೋಬೋದು. ರಿಪಬ್ಲಿಕ್ ಅಂತ ಹೇಳಲ್ಲ, ಯಾಕಂದರೆ ರಾಜ್ಯೋತ್ಸವದ ಸಂದರ್ಭದಲ್ಲ. ನೀವು ಮಾಧ್ಯಮದವರು ರಿಪಬ್ಲಿಕ್ ಅಂತ ಹೇಳ್ತಕ್ಕಂಥ ಸ್ವತಂತ್ರ ನಿಮಗಿದೆ, ನೀವು ಹೇಳ್ಕೊಳ್ಳಿ. ನಾನು ಅದನ್ನು ರಿಪಬ್ಲಿಕ್ ಅಂತ ಮಾಡ್ತಕ್ಕಂಥ ಅವಕಾಶಗಳನ್ನು ಒಬ್ಬ ಉಸ್ತುವಾರಿ ಸಚಿವನಾಗಿ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಅಧಿಕಾರಿ ವರ್ಗದವರು ಈಗ ನೀವೇನು ಮಾತನ್ನು ಹೇಳಿದ್ರಿ ಸೂಕ್ಷ್ಮವಾಗಿ ಅದನ್ನು ಗಮನ ಹರಿಸಿ ಆ ಥರ ಯಾವುದೇ ಥರದ ಅಲ್ಲ. ಬಡ್ಡಿ ದಂಧೆದು ನೀವು ನಿನ್ನೆನೂ ಕೂಡ ನನಗೆ ಈ ಪ್ರಶ್ನೆಯನ್ನು ಹಾಕಿದ್ರಿ. ನಿನ್ನೆ ನಾನು ಉತ್ತರವನ್ನು ಕೊಟ್ಟಿದ್ದೀನಿ. ನಿನ್ನೆ ಸಾಯಂಕಾಲನೂ ಓಕೆ ಅಲ್ಲ, ಯಾವುದೇ ಇರ್ಬೋದು. ನೀವು ಫೈನಾನ್ಸ್ ಇರ್ಬೋದು ಮತ್ತು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಏನೇ ಇದ್ರು, ಇಲ್ಲಿಗಲ್ ಆ್ಯಕ್ಟಿವಿಟೀಸು ಕಾನೂನು ಬಾಹಿರ ಯಾವುದೇ ಕೆಲಸ ಇದ್ರೂ ಕೂಡ ಅದನ್ನು ಹತೋಟಿಗೆ ತರ್ತಕ್ಕಂಥದ್ದು. ಅದು ಬರೀ ಭದ್ರಾವತಿಯಲ್ಲ, ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ನೇತೃತ್ವದ ಹತೋಟಿಗೆ ತರ್ತೀವಿ. ರಾಜ್ಯ ಮಟ್ಟದಲ್ಲಿ ಅದೇನಾದ್ರು ಬೆಳೆದಿದ್ರೆ ಅದನ್ನು ಹತೋಟಿಗೆ ತರ್ತಕ್ಕಂಥ ಆದೇಶನ ಈಗಲೇ ಕೂಡ ನಾನು ಮಾತಾಡಿ ಮಾಹಿತಿಯನ್ನು ತರಿಸ್ಕೊಂಡು ನಾನು ಆ ಕೆಲಸವನ್ನು ನಾನು ಮಾಡ್ತಕ್ಕಂಥ ಕೆಲಸ ಇಲ್ಲ ಅದನ್ನು ಆಗೋದಕ್ಕೆ ಬಿಡೋದಿಲ್ಲ. ಪೊಲೀಸವರು ಅವ್ರು ಏನು ಕಾನೂನನ್ನ ಪಾಲನೆ ಮಾಡಬೇಕು ಅದನ್ನು ಸ್ಟ್ರಿಕ್ಟಾಗಿ ಮಾಡಬೇಕು. ಕಾನೂನು ಎಲ್ಲರಿಗೂ ಕೂಡ ಒಂದೇ, ಅದು ಪೊಲೀಸರಿಗೂ ಅಷ್ಟೇ, ನನಗೂ ಅಷ್ಟೇ, ಎಲ್ಲರಿಗೂ ಅಷ್ಟೇ. ಇಲ್ಲಿಗಲ್ ಆಕ್ಟಿವಿಟಿ ಹ್ಯಾಸ್ ಟು ಬಿ ಸರ್. ಜೈಸು ಅದನ್ನು ನಿನ್ನೆನೂ ಕೂಡ ನಾನು ಹೇಳಿದ್ದೀನಿ. ಮೊನ್ನೆ ಕ್ಯಾಬಿನೆಟಲ್ಲಿ, ಸ್ಪೆಷಲ್ ಕ್ಯಾಬಿನೆಟಲ್ಲಿ ಇದು ಚರ್ಚೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳೇ ಇದನ್ನು ನೇತೃತ್ವದಲ್ಲಿ ತಗೊಳ್ತಾ ಇದ್ದಾರೆ. ಈಗ ಜನರು ಏನಾಗುತ್ತೆ ಕಷ್ಟಕ್ಕೆ ಅಂತ ಹೇಳಿ ಏನೋ ಕೈ ಒಡ್ಡಿರ್ತಾರೆ. ಆ ಸಂದರ್ಭದಲ್ಲಿ ಇವತ್ತು ಈ ಮೈಕ್ರೋ ಫೈನಾನ್ಸ್ ಅಂತಕ್ಕಂಥದ್ರಲ್ಲಿ ಮಿತಿ ಮೀರಿ ಹೋಗ್ತಕ್ಕಂಥ, ಅಂದರೆ ತೊಂದರೆ ಅವ್ರಿಗೆ ಏನಾಗ್ತಾ ಇದೆ, ಕೆಲವರು ಜೀವನ ಹಾನಿ ಮಾಡ್ಕೊಳ್ಳೋದು, ಬೇರೆ ಬೇರೆ ಸಂದರ್ಭ ಕ್ರಿಯೇಟ್ ಆಗೋದು. ನಾನು ಅದನ್ನು ಚರ್ಚೆ ಮಾಡಲ್ಲ. ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಹತೋಟಿಗೆ ತಂದು ಅದು ಯಾವ ರೀತಿ ಕಾನೂನನ್ನು ತರಬೇಕಾಗುತ್ತೆ, ಸಾಮಾನ್ಯ ಜನರಿಗೆ ಅನುಕೂಲ ಆಗಬೇಕು, ಯಾವುದೇ ಥರದ ತೊಂದರೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲೇ ಇದಕ್ಕೆ ನಡೀತದೆ. ಅದಕ್ಕೆ ಅಲ್ಲ ಇಲ್ಲ ಈಗ ಅಲ್ಲ, ಅದನ್ನ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಿನ್ನೆನೋ ಇವತ್ತು ಈಗ ನಡೀತಾ ಇದೆ. ಸೊ ಇದೆಲ್ಲ ಪ್ರಶ್ನೆಗಳು ಅಲ್ಲಿ ಬಂದಿರ್ತವೆ. ಅದನ್ನ ಕಾನೂನು ರೆಡಿ ಆದಮೇಲೆ ಭಾಳ ಈಸಿ ಆಗುತ್ತೆ. ನಾವು ಕಾನೂನು ಪಾಲನೆ ಮಾಡಬೇಕಷ್ಟೇ, ಅದು ನಮಗೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಈ ಥರ ಕಂಡೀಷನ್ಸ್ ಇಲ್ಲ ಅಂತ ಹೇಳಿ ಭಾವಿಸ್ತೀನಿ. ನೀವು ಹೇಳಿರ್ತಕ್ಕಂಥ ಪ್ರಶ್ನೆ ಆ ಥರ ಕಾನೂನು ಇಲ್ಲದೇ ಇರ್ಬೋದೇನೋ ಮುಂಚೆ, ಅದನ್ನು ಇದ್ರೇನು ಅದನ್ನು ಪಾಲಿಸಲಿಲ್ಲ ಅಂದರೆ ಅದು ಪಾಲಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ. ಸರ್ಕಾರದ ವ್ಯಾಪ್ತಿಯಿಂದ ಬರುತ್ತೆ. ಅಲ್ಲಿ ಯಾಕೆ ವಿರುದ್ಧವಾಗಿ ಕಾರ್ಯಕ್ರಮವನ್ನು
ನನಗೆ ಅದು ಗೊತ್ತಿಲ್ಲ. ನಿನ್ನೆ ನೀವು ಮಾಡಿರ್ತಕ್ಕಂಥ ಮಾಹಿತಿ ನಾನು ಈಗಲೇ ತಗೊಳ್ಬೇಕು. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನಾನು ತಿಳ್ಕೊಂಡು ಹೇಳ್ತೀನಿ. ನನಗೆ ಗೊತ್ತಿಲ್ಲ. ಹಾಂ, ಪ್ರತಿಷ್ಠಾಪನೆಯವರೇ ಮಾಡಿರೋದಾ? ಈಗ ಒಂದು ಬೋರ್ಡ್ ಇದ್ದಾಗ ಪ್ರತಿಷ್ಠಾಪನೆ, ಯಾಕಂದರೆ ಬಂಗಾರಪ್ಪಾಜಿಯವರು ಅವಾಗ ಪ್ರತಿಷ್ಠಾಪನೆ ಶುರು ಮಾಡಿದ್ರು. ರಾಷ್ಟ್ರಕವಿ ಕುವೆಂಪು ಅವರ ಒಂದು ನೆನಪಿಗೋಸ್ಕರ ಅದನ್ನು ಮುಂದೆ ಬರಬೇಕು ಅಂತೇಳಿ. ಯಾವುದೇ ಆದ್ರೂ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಂಸ್ಕೃತಿಕವಾಗಿ ನಾವು ಕಲ್ಚರ್ನ ಬೆಳೆಸ್ಕೊಂಡು ಉಳಿಸ್ಕೊಂಡು ಬಂದಿದ್ದೀವಿ. ಅದಕ್ಕೆ ನೋವಾಗ್ತಕ್ಕಂಥ ಏನು ನೀವು ಪ್ರಶ್ನೆ ಹಾಕಿದ್ರಿ, ನೋವಾಗ್ತಕ್ಕಂಥದ್ದು ಏನಾದ್ರು ಇದ್ದರೆ ಆ ಪ್ರತಿಷ್ಠಾನ ಅಧ್ಯಕ್ಷರನ್ನ ಮತ್ತು ಎಲ್ಲರೂ ಕೂಡ ಕರೆದು ಮಾತಾಡಿ ನಾನು ಮಾಡ್ತೀನಿ. ಯಾಕೆಂದರೆ ನಾನು ಕೂಡ ಅವರ ಒಂದು ಕೆಲವು ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ, ಅದನ್ನು ಮಾಡ್ತೇನೆ. ಯಾಕೆಂದರೆ ನೀವು 2 ದಿವಸ ಆಯಿತು, ಅದು ಅದ್ದೂರಿ ಯಾಕೆ ಏನು ಎಲ್ಲ ತಿಳ್ಕೊಳ್ಬೇಕು. ತಿಳ್ಕೊಳ್ದೆ ಹೇಳೋದು ತಪ್ಪಾಗ್ತದೆ. ಅದು ಇಂಡಿಪೆಂಡೆಂಟ್ ಬಾಡಿ ಇರೋದ್ರಿಂದ ಯಾಕೆ ಅಂತ ಹೇಳಿ ನಾನು ಸೂಕ್ಷ್ಮವಾಗಿ ನಾನು ಮಾತಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. ನಾನು ಅದು ನಿಮಗೆ ಗೊತ್ತಾಗ್ತದೆ. ಅದು ಈಗ ಕೆಲವು ನಿರ್ಧಾರಗಳನ್ನು ಕಾವೇರಿ ಅಂತ ಹೇಳಿ ಅವ್ರ ಅಡಿಗೆ ಬರ್ತದೆ. ಇಲ್ಲಿ ರಾಜ್ಯ ಮಟ್ಟದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಸೆಕ್ರೆಟರಿ ಅವರಾಗಿದ್ದಾರೆ. ಅವ್ರಿಗೂ ಕೂಡ ಮೊನ್ನೆ ಮಾತಾಡಿದ್ದೀನಿ. ಅದನ್ನು ಈ ಬಜೆಟ್ ಪ್ರಿಪ್ರೇಷನಲ್ಲಿದ್ದಾರೆ ಎಲ್ಲರೂ ಕೂಡ. ಆ ಸಂದರ್ಭದಲ್ಲಿ ಅದಾದ ಮೇಲೆ ನಾನು ತಗೊಳ್ತಕ್ಕಂಥ ವ್ಯವಸ್ಥೆ ಮಾಡ್ತೀನಿ. ಅದೊಂದು ಈ ಇಂಡಸ್ಟ್ರಿಯಲ್ ಪೊಲ್ಯೂಷನ್ ಏನು ಮಾಡ್ತಾ ಇದ್ದಾರೆ, ಸಾಯಿ ಎಕ್ಸ್ಪೋರ್ಟ್ಸ್ ಅಂತ ಹೇಳಿ ಏನು ಹೇಳಿದ್ದಾರೆ, ಅದು ಆ ರೀತಿಯಲ್ಲಿ ಕೂಡ ಅವರು ಇನ್ನೂ ಹತೋಟಿಗೆ ಬಂದಿಲ್ಲ. ಅದು 2 ವಿಚಾರಗಳನ್ನು ನಾನು DC ಅವರು ಮತ್ತು ನಮ್ಮ ಅಧಿಕಾರಿ ವರ್ಗದವ್ರಿಗೆ ಮಾತಾಡಿ ಪೊಲ್ಯೂಷನ್ ಬೋರ್ಡು ಮತ್ತು ಏನು ಕಾನೂನು ರೀತಿಯಲ್ಲಿ ಆ್ಯಕ್ಷನ್ ತಗೋಬೇಕು ತಗೊಳ್ತಕ್ಕಂಥ ವ್ಯವಸ್ಥೆ. ನಾನೊಂದು ಒಳ್ಳೆ ಪ್ರಾಜೆಕ್ಟ್ ಕೇಳ್ಕೊಂಡಿದ್ದೀನಿ ಮಾನ್ಯ HK ಪಾಟೀಲ್ರಿಗೆ. ಚಂದ್ರಗುತ್ತಿ ಪ್ರತಿಷ್ಠಾನನೂ ಮಾಡಿ ಅಂಥೇಳಿ ಕೇಳ್ಕೊಂಡಿದ್ದೀನಿ. ಯಾಕೆಂದರೆ ಅವಾಗ ಏನಾಗುತ್ತೆ, ಡೆವಲಪ್ಮೆಂಟ್ ಆಗುತ್ತೆ, ತುಂಬ ಜನರು ಬರ್ತಾರೆ. ಅಲ್ಲಿ ಏನಾಗಿದೆ, ಲೀಗಲ್ ಆಗಿ ಅಲ್ಲಿ ಫಾರೆಸ್ಟ್ ಜಮೀನು ಜಾಸ್ತಿ ಇರೋದು ಮತ್ತು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಇರೋದ್ರಿಂದ ನಾನು ದುಡ್ಡು ಕೊಟ್ರೇನು ಅದು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. DC ಅವರಾಗಲೇ ಒಂದು 3-4 ಮೀಟಿಂಗ್ ಅವ್ರ ನೇತೃತ್ವದಲ್ಲಾಗಿದೆ. ನಾನು ಅವರು ಜಾಯಿಂಟಾಗಿ 1-2 ನೇತೃತ್ವದಲ್ಲಿ ಮಾಡಿದ್ದೀವಿ. ಈಗ ಫೈಲು ಡೆಲ್ಲಿಯಲ್ಲಿದೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟಲ್ಲಿ, ಕ್ಲಿಯರೆನ್ಸ್ ಕೊಡ್ತಾರೆ, ಏನು ತೊಂದರೆ ಏನಿಲ್ಲ. ಅದಾದಮೇಲೆ ಒಂದು ಪ್ರತಿಷ್ಠಾನ ರೀತಿಯಲ್ಲಿ ಮಾಡಿದಾಗ ಒಬ್ಬರು ಜವಾಬ್ದಾರಿಯುತ ಸ್ಥಾನದಲ್ಲಿ ಇರ್ತಾರೆ. ಇನ್ನೂ ಬೆಳವಣಿಗೆ ಮಾಡೋದಕ್ಕೆ ಮತ್ತು ಒಂದು 10 ಎಕರೆನೇನು ಗ್ರಾಮ ಪಂಚಾಯತಿಯವ್ರು ಕೊಡ್ತಾ ಇದ್ದಾರೆ. ಮತ್ತು ಅಲ್ಲಿ ಒಳಗಿರ್ತಕ್ಕಂಥ ಫಾರೆಸ್ಟ್ ಜಮೀನನ್ನು ಇನ್ನು ಚಂದ್ರಗುತ್ತಿ ಡೆವಲಪ್ಮೆಂಟಿಗೆ ನಾವು ದುಡ್ಡನ್ನು ತರ್ತಕ್ಕಂಥದ್ದು. ಅದಕ್ಕೆ HK ಪಾಟೀಲ್ ಅದಕ್ಕೊಂದು ಗುಡ್ವಿ ಪಕ್ಷಿಧಾಮ ಮತ್ತು ಇನ್ನೂ ಒಂದಕ್ಕೆ ಕೇಳಿದ್ದೀನಿ ನಾನು. ಅವು 3ಕ್ಕೂ ಕೂಡ ಯಾವುದೋ ಅಂತ ನೆನಪಾಗ್ತಾ ಇಲ್ಲ. ಅವು 3ಕ್ಕೂ ಕೂಡ ಹೆಲ್ಪ್ ಕೊಡ್ತಾರೆ. ಬಟ್ 2ಕ್ಕಂತೂ ನಾನು ಈ ಸತಿ ಮುಂದೆ ಆ ಜವಾಬ್ದಾರಿಯನ್ನು, ಅದು ಟೂರಿಸಮ್ ಪ್ಲೇಸಿಗೆ ತುಂಬ ಹೆಲ್ಪ್ ಆಗ್ತದೆ. ಒಳ್ಳೆ ಇದನ್ನು. ಆಮೇಲೆ ಹೋದ ಸತಿ ಏನಾಯ್ತು, ಈ ಬರಗಾಲ ಬಂದು ಸ್ವಲ್ಪ ಎಲ್ಲ ಅಲ್ಲಿ ಪ್ರಾಬ್ಲಮ್ ಆಯಿತು, ನೀರಿನ ಕೊರತೆನೇ ಇತ್ತು. ಈ ಸತಿ ನೀರು ಜಾಸ್ತಿ ಬಂತು, ಮಳೆ ಏನು ಎಕ್ಸ್ಟೆಂಡೆಡ್ ರೈನಿ ಸೀಸನ್ ಆಗಿರೋದ್ರಿಂದ ಇದಕ್ಕೆಲ್ಲ ಅನುಗುಣವಾಗಿ ನಾನು ಕೆಲವು ಕಾರ್ಯಕ್ರಮನ ಹಾಕಿದ್ದೀನಿ. HK ಪಾಟೀಲ್ ಅವರು ನಾನೇ ವೈಯಕ್ತಿಕವಾಗಿ ನಾನು ಏನಾದ್ರು ಸಹಾಯ ಮಾಡ್ತೀನಿ. ಯಾಕೆಂದ್ರೆ ಟೂರಿಸಮ್ನ ರೋಪಿನ್ ಮಾಡೋದು ಒಳ್ಳೆಯದು, ಅದನ್ನು ಮಾಡ್ತೀನಿ. ನಾನು ರಾಯರೆಡ್ಡಿಯವರು CM ಅವರ ಫೈನಾನ್ಷಿಯಲ್ ಸಲಹೆಗಾರರು. ಅವರಿಗೆ ಪರ್ಸ್ನಲ್ ಆಗಿ ಅವರಿಗೆ ಲೆಟ್ರನ್ನು ಕೂಡ ಬರೆದಿದ್ದೀನಿ. ಈ ಸತಿ ಏನಾದರೂ ಒಂದು ಅಟ್ಲೀಸ್ಟ್ ನಮ್ಮ ಆಯವ್ಯಯಲ್ಲಿ ಏನು ಬಜೆಟ್ ಮಂಡನೆ ಮಾಡ್ತಾರೆ ಅದರಲ್ಲಿ ಏನಾದರೂ ಅನುಕೂಲ ಮಾಡಿಕೊಡೋಕ್ಕಾಗತ್ತಾ ಅಂತ ಹೇಳಿ ಅದನ್ನು ಫಾಲೋಅಪ್ ಮಾಡ್ತಾ ಇದ್ದೀನಿ. ಅದನ್ನು ನಾನೇ ವೈಯಕ್ತಿಕವಾಗಿ ನಾವು ನೋಡ್ತಾ ಇದ್ದೀನಿ. ಅಲ್ಲಮ್ಮ ಪ್ರಭು ಇದ್ರದ್ದು, ಅಲ್ಲಮ್ಮ ಪ್ರಭುದು ಅಷ್ಟೇ, ಮತ್ತು ಇಲ್ಲೂ ಕೂಡ ಕೆಲವು ಡೆವಲಪ್ಮೆಂಟು ಮತ್ತು ನಮ್ಮ ಸ್ಟೇಡಿಯಂ ಡೆವಲಪ್ಮೆಂಟ್, ಈ 3 ಕೂಡ ನಾನು ತಗೊಳ್ತಾ ಇದ್ದೀನಿ. ಬಾಬು ಜಗಜೀವನರಾಮ್ ಸಮುದಾಯ ಭವನ 8 ವರ್ಷ ಆಯಿತು, ಇನ್ನೂ ಅಧಿಕೃತ ಉದ್ಘಾಟನೆ ಆಗಿಲ್ಲ. ಹಾಗೆ ಅಬ್ಜೆಕ್ಟ್ ಇದೆ, ದುಡ್ಡು ಹಿಡಿತಾ ಇದೆ. ಈಗಾಗಲೇ ಅದು ಕಂಪ್ಲೀಟ್ ಕೊಲ್ಯಾಪ್ಸ್ ಆಗುವಷ್ಟು ಮಟ್ಟಿಗೂ ಇದಾಗಿದೆ ಬಿಲ್ಡಿಂಗ್. 8 ವರ್ಷ ಆಯಿತು. ಫುಲ್ ಬಂದಿದೆಯಾ? ಓಕೆ. DC ಅವ್ರು ಹೇಳ್ತಾ ಇದ್ದಾರೆ ಬಾಕಿ ಅನುದಾನ ಬಂದಿದೆ ಅಂತ. ಅನುದಾನ ರೀಚ್ ಆಗಿರಲಿಲ್ಲ. ಈಗ ನಮ್ಮ ಸರ್ಕಾರ ಬಂದಿರೋದ್ರಿಂದ ಪೂರ್ಣ ಮಾಡ್ತಕ್ಕಂಥದ್ದನ್ನು ನಾನು ಒಂದ್ಸತಿ ನಾವು ನೀವು ಕೂತ್ಕೊಂಡು ಮಾತಾಡೋಣ. ಅದನ್ನ ನೋಡಿ ನಮ್ಮ ಸ್ಟಾಫ್ ಯಾರಿದ್ದಾರೆ, ಶ್ರೀಪತಿ ಬರ್ಕೊಳ್ಳಿ ಅದನ್ನ, ರಾಜಪ್ಪ ನೀವು ಬರ್ಕೊಳ್ಳಿ ಅದನ್ನು, ಯಾಕೆಂದರೆ ಬಂದ ತಕ್ಷಣ ಅದು ಮಾಡ್ಬೋದು. ಹಾಂ, ಅದನ್ನು ಮೊನ್ನೆ ಕ್ಯಾಬಿನೆಟ್ ಮೀಟಿಂಗಲ್ಲಿ ನನಗೆ, ಯಾಕೆಂದರೆ ಬೆಳಗ್ಗೆ ಈ ಕಡೆ ಭಾಗದ ರೈತರು ಕೂಡ ಅದ್ರ ಜೊತೆಗೆ ಶಾರದಾಪುರ ನಾಯಕರು ಏನು ಶಾಸಕಿ ಇದ್ದಾರೆ ಅವರು ಕೂಡ ನನಗೆ ಕೆಲವು ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿದ್ರು. ಅದನ್ನು ಮಾನ್ಯ ಈಶ್ವರ್ ಖಂಡ್ರೆಯವ್ರಿಗೆ ಹೇಳಿ ಅವ್ರು ಬಂದಾಗ ಈ ಆನೆದು ಹತೋಟಿ ತರೋದಕ್ಕೆ ಕೆಲವು ಪ್ರೋಗ್ರಾಮ್ನ ನಾನು ಹಾಕ್ತೀನಿ ಅಂತ ಅವರೇ ಬಂದು ಘೋಷಣೆ ಮಾಡಿದ್ದರಿಂದ ಈ ಸತಿ ಏನಾದರೂ ಒಂದು ಘೋಷಣೆ ಮಾಡಿ ಅಂತ ಹೇಳಿದ್ದೀನಿ.
ಅದನ್ನು ಹತೋಟಿಗೆ ತರೋದು. ಕೆಲವು ಸತಿ ಏನಾಗ್ತದೆ ಸ್ವಲ್ಪ ಕಷ್ಟ, ಅದು ಯಾವ ಐಡೆಂಟಿಫೈ ಮಾಡೋದು ಇವೆಲ್ಲದೂ ಕೂಡ ತೊಂದರೆ ಆಗೋದ್ರಿಂದ ಯಾಕಂತಂದ್ರೆ ಈ ಎಲ್ಲೋ ಬೇರೆ ಕಡೆ ಕಾಡಾನೆ ಹಿಡಿದಿದ್ದನ್ನ ಅಲ್ಲಿ ಬಂತು ಅಂದ್ರೆ ಅಲ್ಲಿ ಹಿಡಿಯಕ್ಕೆ ಹೋಗ್ತಾರೆ, ಇಲ್ಲಿ ತಂದು ಬಿಡ್ತಾರೆ. ಆದ್ರೆ ಇಲ್ಲಿ ಕಾಡಾನೆಗಳ ಸಂಖ್ಯೆ ಜಾಸ್ತಿ ಆಗಿರೋ ಇಲ್ಲಿ ಹಿಡಿಯೋ ಪ್ರಯತ್ನ ಮಾಡ್ತಾರೆ. ಚಕ್ರವೇಲ್ ಆನೆ ಬಿಡಾರ ಇಲ್ಲೇ ಇದೆ, ಸರಿಯಾದಲ್ಲಿ ನೋಡೋಣ. ಅದನ್ನ ನಾನು ಮತ್ತೆ ಈಶ್ವರ್ ಖಂಡ್ರೆಯವರಿಗೆ ಒತ್ತನ್ನು ಆಮೇಲೆ ಇನ್ನೊಂದು ಸರ್, ಈಗ ಪಳಗಿ ಈಗ ಖಾನಾಪುರದಲ್ಲಿ ಕಾಡಾನೆನ ಚಕ್ರಬೇಲಿ ತಂದೆ ಮತ್ತೆ ಇಲ್ಲಿಂದ ಮತ್ತೆ ರೇಡಿಯೋ ಕಾಲರ್ ಹಾಕಿ ಮತ್ತೆ ತಾಡಿ ಬಿಡ್ತಾರೆ. ಒಂದು ಹ್ಯೂಮನ್ ಟಚ್ ಆಗಿ ನಿಮ್ಮದನ್ನ ತಾಡಿ ಬಿಟ್ಟಾಗ ಮತ್ತೆ ಹ್ಯೂಮನ್ ಟಚ್ ಗೆ ನೋಡೋಣ. ಟೆಕ್ನಿಕಲಿ ಐ ಆಮ್ ನಾಟ್ ಸೋ ಕ್ವಾಲಿಫೈಡ್ ಇದ್ರೊಳಗೆ. ಟೆಕ್ನಿಕಲಿ ಅದು ಮಾತಾಡ್ತೀನಿ. ನಾನು ಈಗ ಕೂತ್ಕೊಂಡು ಅದು ಕಾಲರು ಗಿಲ್ಲರು ಎಲ್ಲ ಹಾಕ್ಬಿಟ್ರೆ ನಾನು ಒಂದು ಕಾಲರ್ ಹಾಕ್ಕೊಂಡು ಮಾಡ್ಬೇಕಾಗುತ್ತೆ. ಅದ ನೋಡಿ, ಇದೆಲ್ಲ ಯಾಕೆ ಮಾಡ್ತಾರೆ, ಅದೇನೋ ಒಂದು ಟೆಕ್ನಿಕಲ್ ಡೀಟೇಲ್ಸ್ ಮೇಲೆ ಇರುತ್ತೆ. ಅಲ್ಲ, ಈಗ ನಿಮಗೆ ಅದಕ್ಕೆ ಯಾಕೆ ಮಾಡಿದ್ದಾರೆ ಅಂತ ನನಗಂತೂ ಮಾಹಿತಿ ಇಲ್ಲ. ಅವ್ರ ಜೊತೆಗೆ ಮಾತಾಡ್ಕೊಂಡು ಹಂಗೆ ರಾಜಕೀಯ ಇದ್ರೆ ಹಾಸನದಿಂದ ಬರಬೇಕು, ಇಡೀ ರಾಜ್ಯದಿಂದ ಬಂದು ಶಿವಮೊಗ್ಗಕ್ಕೆ ಬಿಡಬೇಕಾಗ್ತದೆ. ನೀವೆಲ್ಲಂತೂ ರಿಪಬ್ಲಿಕ್ ಅಂತ ಹೆಸರು ನೀವೇ ಕೊಡ್ಕೊಂಡ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಅಂದ್ರೆ ನೀವು ಹೆದರ್ಸ್ತಾ ಇದ್ರಿ ನನಗೆ ನಿಮ್ಮೂರಿಗೂ ಬರುತ್ತೆ ಅಂತ. ನಾನು ನೋಡ್ಕೊಳ್ತೀನಿ, ಅದು ಮಾತುಕತೆ ಮಾಡ್ಕೊಂಡು ಅದು ಎಲ್ಲಿ ಕಳಿಸ್ಬೇಕು. ಇಲ್ಲ ಇಲ್ಲ ಪೊಲಿಟಿಕಲಿ ಈಗ ಮುಗಿತಾ ಇದ್ರಿಂದ ನೋಡೋಣ. ಇಲ್ಲ, ಅದನ್ನ ಒಂದು ರಫ್ ಇದನ್ನ ಕೊಟ್ಟಿದ್ದಾರೆ. ಯಾರು ತೋರಟ್ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಏನು ಡಿಸಿಷನ್ ತಗೊಳ್ತಾರೆ ಮತ್ತು ಅದ್ರ ಜೊತೆಗೆ ಏನು ಮಾಡ್ತಾರೆ. ನನ್ನ ಇದಕ್ಕೆ ಭಾಳ ಲಿಮಿಟ್, ಏನು 11th and 12th ಮಾತ್ರ ಎಫೆಕ್ಟ್, ಹೈಯರ್ ಸ್ಟಡೀಸಿಗೆ ಜಾಸ್ತಿ ಆಗೋದು. ಅವ್ರು ಕಾನ್ಸ್ಟೆಂಟಾಗಿ ಸ್ಟಡಿ ಮಾಡಿ ಒಂದು ರಿಪೋರ್ಟ್ ಆಗಲೇ ಕೊಟ್ಟಿದ್ದೀವಿ. ನಾನು ಇದ್ದೆ ಕೊಡಬೇಕಾದ್ರೆ ಒಂದು ರಫ್ ರಿಪೋರ್ಟ್ ಅಷ್ಟೇ ಅದು. ಸೊ ಅದ್ರ ಮೇಲೆ CM ಅವರು ಒಂದು ಟೀಮ್ ಅದನ್ನು ನಮ್ಮನ್ನು ಕರೆದು ಇಲ್ಲ, ಅವರು ಸ್ಟಡಿ ಮಾಡಿ ಇದು. ಬಟ್ ವಿ ಸ್ಟ್ಯಾಂಡ್ ಬೈ SEP, ಏನು ಅದನ್ನು ಅನುಷ್ಠಾನ ಮಾಡಬೇಕು ಅಂತ ವಿ ಸ್ಟ್ಯಾಂಡ್ ಬೈ. ನನಗೆ ಗೊತ್ತಿಲ್ಲ ಅದು ಮಾಹಿತಿ, ನಾನು ತರಿಸ್ಕೊಂಡು. ಅಲ್ಲ, ಇನ್ನೂ ಅನುಷ್ಠಾನ ಆಗಿಲ್ಲ. PL ಹಾಕೊಂಡು ಏನು ಮಾಡ್ತಾರೆ ಅವ್ರು ಹಾಕೋದಾಗ್ತದೆ. ಇದೆಲ್ಲ ಕಾನೂನು ಹೋರಾಟ. ಯಾರ್ಯಾರಿಗೆ ಏನೇನು ಬೇಕು ಈ ದೇಶದೊಳಗೆ ಯಾರು ಏನು ಬೇಕಾದ್ರೆ ಕೇಳ್ಕೊಬೋದು. ಆದರೆ ಕಾನೂನು ತರ್ತಕ್ಕಂಥ ಸರ್ಕಾರ ಇರೋದ್ರಿಂದ ಕಾನೂನು ಒಳ್ಳೆ ರೀತಿಯಲ್ಲಿ ಮಕ್ಕಳ ಭವಿಷ್ಯಕ್ಕೆ ಒಳ್ಳೇದಾಗ್ತಕ್ಕಂಥ ರೀತಿಯಲ್ಲಿ ತರ್ತಾರೆ. ಏನ ನಾನೇ ಸೀರಿಯಸ್ ಆಗಿ ತಗೊಂಡಿರ್ತಾರೆ ಅಂತ ನಾನು ಹೇಳಿದವನೇ. ಅವ್ರು ಚೋಟ ಸಿಗ್ನೇಚರ್ ಮಾಡಿದ್ದಾರೆ ಅಂತ ಹೇಳಿ ಎತ್ತಾಳವ್ರು ಹೇಳಿದಕ್ಕಂತ ತಗೊಳ್ಬೇಕಲ್ಲ. ಅದನ್ನ ಏನಾದ್ರು ಆ ಥರ ಇದಾಗಿತ್ತು ಅಂದರೆ ಹೇಳೋಣ ತಗೊಳ್ಳಿ. ಅವ್ರು ಹೇಳಿರೋದು ಮೋಸ್ಟ್ಲಿ ಅವ್ರಿಗೆ ಹೇಳಿದ್ದಾರೆ. ಈಗ ಸದ್ಯಕ್ಕೆ ನಮಗೆ ಹೇಳ್ರಿ ಅಂತೇಳಿ ಏನಾದ್ರು ಹೇಳಿದ್ರೆ ಅದನ್ನು ಚರ್ಚೆ ಮಾಡಿ ಒಂದು ತೀರ್ಮಾನ ತಗೊಳ್ಳೋಣ. ನೋ ಪ್ರಾಬ್ಲಮ್, ಅವ್ರ ಹತ್ರ ಚರ್ಚೆ ಮಾಡೋಣ, ನಾನು ಮಾಡ್ತೀನಿ. ಎಲ್ಲ ಪೊಲಿಟಿಕಲ್ ನ್ಯೂಸ್ ಬಿಡ್ರಲ್ಲ. ಓಕೆ, ನೋ ಪ್ರಾಬ್ಲಮ್. ಯಾರು ಅದೆಲ್ಲ ಉತ್ತರ ಅವರವರೇ ಕೊಟ್ಕೊಂಡಿದ್ದಾರೆ. ಯಾರು ಬೇಕಾದ್ರೆ ಬರ್ಬೋದು, ಅದು ಪಕ್ಷ ಅಕ್ಸೆಪ್ಟ್ ಮಾಡಬೇಕು. ಒಂದು ಕಂಡೀಷನ್ಸ್ ಏನಿರ್ತದೆ ನಮ್ಮ ವ್ಯವಸ್ಥೆಯಲ್ಲಿ ಅದನ್ನು